ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ದಾಂಪತ್ಯವು ಮಗುವಿನ ವಿಚಾರದಲ್ಲಿ ಜಗಳವಾಡುವ ವಿಷಯಗಳಿವು. ದಾಂಪತ್ಯದಲ್ಲಿ ಜಗಳವು ಇದ್ದೇ ಇರುವುದು. ಆದರೆ ಮಗುವಿನ ವಿಚಾರದಲ್ಲಿ ಕೆಲವು ದಾಂಪತ್ಯಗಳ ಜಗಳವಾಡುವುದು ಇದೆ. ವಿವಾಹಿತ ದಾಂಪತ್ಯಕ್ಕೆ ಮಗು ಪಡೆಯಬೇಕು ಮತ್ತು ತಮ್ಮ ಸಂಸಾರವು ಆ ಮಗುವಿನೊಂದಿಗೆ ಇನ್ನಷ್ಟು ಸುಂದರವಾಗಬೇಕು ಎನ್ನುವ ಬಯಕೆಗೆ ಇದೇ ಇರುವುದು. ಮಗುವನ್ನು ಪಡೆಯುವಂತಹ ದಾಂಪತ್ಯದಲ್ಲಿ ಹೆಚ್ಚಾಗಿ ಮಗುವಿನ ಪೋಷಣೆಯ ವಿಚಾರವಾಗಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕಂಡುಬರುವುದು. ಇದರಿಂದಾಗಿ ಅವರಿಬ್ಬರು ಜಗಳವಾಡಿಕೊಂಡಿರುವುದು ಇದೆ. ಸಾಮಾನ್ಯವಾಗಿ ಮಗಳಾದ ಬಳಿಕ ಸಂಗಾತಿಗಳ ನಡುವೆ ಲೈಂಗಿಕ ಆಸಕ್ತಿಯು ಕಡಿಮೆ ಆಗುವುದು. ಮೊದಲಿನ ಪ್ರೀತಿಯನ್ನು ಪತ್ನಿಯ ತೋರಿಸದೇ ಇರಬಹುದು. ಹೀಗಾಗಿ ಪತಿ ಹಾಗೂ ಪತ್ನಿ ನಡುವಿನ ಜಗಳವಾಗಬಹುದು. ಇನ್ನೂ ಹಲವಾರು ವಿಚಾರದಲ್ಲಿ ಜಗಳಗಳು ಆಗುತ್ತಿರುತ್ತದೆ. ನಿಮ್ಮ ನಡುವೆ ಕೆಲವೊಂದು ನಿಯಮಗಳನ್ನು ಅಳವಡಿಸಿಕೊಂಡರೆ ಆಗ ಖಂಡಿತವಾಗಿಯೂ ಮಗುವಿನ ಪಾಲನೆಯ ಸಮಸ್ಯೆಯಾಗದು. ಪತಿಯು ಮಗುವಿನ ಪಾಲನೆಯಲ್ಲಿ ತೊಡಗುವುದಿಲ್ಲವೆಂದ ಹೆಚ್ಚಿನ ಮಹಿಳೆಯರು ದೂರಬಹುದು. ಹೀಗೆ ಇಂತಹ ಹಲವಾರು ರೀತಿಯ ಸಮಸ್ಯೆಗಳು ದಾಂಪತ್ಯಕ್ಕೆ ಎದುರಾಗಬಹುದು. ಇಂತಹ ಸಮಯದಲ್ಲಿ ಹೇಗೆ ವರ್ತಿಸಬೇಕು ಮತ್ತು ಮಗುವನ್ನು ಯಾವ ರೀತಿಯಲ್ಲಿ ಪಾಲನೆ ಮಾಡಬೇಕು ಎಂದು ತಿಳಿಯಿರಿ. ಆಹಾರದ ಪ್ರಾಮುಖ್ಯತೆ. ಇಲ್ಲಿ ಮುಖ್ಯವಾಗಿ ಪತ್ನಿ ಹಾಗೂ ಪತಿಯ ಮಧ್ಯೆ ಜಗಳವು ಆಗುವುದು. ಇಬ್ಬರು ಕೂಡ ಮಗುವಿನ ಹಿತದೃಷ್ಟಿಯಿಂದಲೇ ಹೇಳುತ್ತಿಲ್ಲದಿದ್ದರೂ ತನ್ನ ಇಷ್ಟದ ಆಹಾರವನ್ನು ಮಗು ತಿನ್ನಬೇಕು ಎನ್ನುವ ಛಲವು ಇರುವುದು. ನೀವು ಯಾವುದೇ ಆಹಾರವನ್ನು ನೀಡಿದರೂ ಮಗುವಿನ ಬೆಳವಣಿಗೆಗೆ ಅದು ಪೂರಕವಾಗಿ ಇರಬೇಕು. ಆಹಾರದ ವಿಚಾರದಲ್ಲಿ ನಿಮ್ಮಿಬ್ಬರ ಜಗಳವಾಡಿದರೆ ಅದರಲ್ಲಿ ಯಾವುದೇ ಪ್ರಯೋಜನವೇ ಇಲ್ಲ. ಹೆಚ್ಚಾಗಿ ಭಿನ್ನ ಸಂಸ್ಕೃತಿಯ ದಾಂಪತ್ಯಗಳಲ್ಲಿ ಇಂತಹ ಜಗಳವು ಬರುವುದು ಇದೆ. ಮಗುವಿನ ಭವಿಷ್ಯ. ಪೋಷಕರಾಗಿ ಮಗುವಿಗೆ ಒಳ್ಳೆಯ ಶಿಸ್ತು, ನೈತಿಕತೆ ಹಾಗೂ ಶಿಕ್ಷಣವನ್ನು ನೀಡುವುದು ಅತಿ ಅಗತ್ಯ. ಆದರೆ ಹೆಚ್ಚಾಗಿ ಪೋಷಕರು ತಮ್ಮ ಇಷ್ಟದ ಪ್ರಕಾರ ಮಗು ಕಲಿಯಬೇಕು ಎಂದು ಬಯಸುವವರು. ಆದರೆ ಇದು ಸರಿಯಲ್ಲ. ಮಗುವಿನ ಇಷ್ಟದ ಪ್ರಕಾರ ಅದು ಭವಿಷ್ಯವನ್ನು ರೂಪಿಸಿಕೊಂಡರೆ ಆಗ ಜೀವನದಲ್ಲಿ ಸಂತೋಷವಾಗಿರುವುದು. ಪತ್ನಿಯು ತನ್ನ ಮಗು ಇಂಜಿನಿಯರಿಂಗ್ ಆಗಬೇಕು ಎಂದು ಬಯಸಿದರೆ ಪತಿಯ ತನ್ನ ಮಗು ಕ್ರಿಕೆಟರ್ನಾಗಬೇಕು ಎಂಬ ಬಯಸುವುದು. ಇಂತಹ ಭಿನ್ನಾಭಿಪ್ರಾಯಗಳು ಬಂದೇ ಬರುವುದು. ವಾರಾಂತ್ಯದಲ್ಲಿ ಪತಿ ಹಾಗೂ ಪತ್ನಿ ತಮ್ಮ ತಮ್ಮ ಹುಟ್ಟಿನೂರಿಗೆ ಹೋಗಲು ಬಯಸುವವರು. ಆದರೆ ಕೆಲವೊಮ್ಮೆ ವಿಚಾರವಾಗಿಯೇ ತುಂಬ ಜಗಳವಾಗುವುದು. ಬಟ್ಟೆ. ಮಕ್ಕಳಿಗೆ ತಂದೆಯ ಫ್ಯಾಷನ್ ಸಲಹೆ ನೀಡುವುದಿಲ್ಲ ಮತ್ತು ಅವರ ಟ್ರೆಂಡ್ ಬಗ್ಗೆ ಮಾತನಾಡುವುದಿಲ್ಲವೆಂದು ಮಹಿಳೆಯರು ಹೇಳಬಹುದು. ಪತ್ನಿಯ ಆಯ್ಕೆ ಮಾಡಿದ ಬಟ್ಟೆಯ ಬಗ್ಗೆ ಪತಿಗೆ ಇಷ್ಟವಿಲ್ಲದರೆ ಇರಬಹುದು ಮತ್ತು ಪತಿಯು ಇಷ್ಟಪಡುವುದನ್ನು ಪತ್ನಿಯು ಒಪ್ಪದೇ ಇರಬಹುದು. ಹೀಗಾಗಿ ಮಕ್ಕಳ ಬಟ್ಟೆ ವಿಚಾರದಲ್ಲಿ ಜಗಳಗಳು ಆಗುವುದು. ಗಮನಿಸಬೇಕಾದ ಅಂಶಗಳು. ಮಗುವಿನ ಒಳಿತಿಗಾಗಿ ನೀವಿಬ್ಬರೂ ಪ್ರಯತ್ನಿಸುತ್ತಿರುವಿರಿ ಎಂದು ದಾಂಪತ್ಯವು ಅರ್ಥ ಮಾಡಿಕೊಳ್ಳಬೇಕು. ಪರಸ್ಪರನ್ನು ನಂಬಿ ನೀವು ಮಗುವಿನ ವಿಚಾರವಾಗಿ ಜಗಳವಾಡುವ ಬದಲು ಯಾವುದೇ ಸಮಸ್ಯೆಯೂ ಇದ್ದರೂ ಈಗ ನೀವು ಇದನ್ನು ಹಾಗೆ ಕುಳಿತುಕೊಂಡು ಬಗೆಹರಿಸಿ. ಯಾಕೆಂದರೆ ಮಗುವಿಗೆ ತಾಯಿ ಹಾಗೂ ತಂದೆ ಇಬ್ಬರು ಸಮಾನರು. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ನಿಮಗೆ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಯೂನಿವರ್ಸ್.